ನಂತರ ಜನತಾ ಅದಾಲತ್ ಜನಶ್ರೀ ಅದಾಲತ್ ಮತ್ತೆ ಮುಂದುವರಿತಾ ಇದೆ. ಸಾರಾ ಗೋವಿಂದ್ ಅವರು ವಿಚಾರಣೆ ಎದುರಿಸಿದ್ದು, ನಾವು ಮಾಡಿದಂತ ಆರೋಪಗಳಿಗೆ ಅವರು ಕೊಟ್ಟಂತ ಉತ್ತರದ ಬಗ್ಗೆ ಈಗ ತೀರ್ಪು ಕೇಳುವಂತ ಸಮಯ. ನ್ಯಾಯಾಧೀಶರಾದಂತಹ ಮಂಜುನಾಥ್ ತುರನೂರ್ ಅವರನ್ನ ಒಟ್ಟಾರೆ ವಿಚಾರಣೆಯ ಬಗ್ಗೆ ಮತ್ತು ಸಾರಾ ಗೋವಿಂದ್ ಅವರು ವಿಚಾರಣೆಯನ್ನು ಎದುರಿಸಿದ ರೀತಿಯಲ್ಲಿ ನ್ಯಾಯಾಲಯದ ಒಟ್ಟಾರೆ ತೀರ್ಪನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟೊತ್ತು ನಡೆಸಿದಂಥ ವಿಚಾರಣೆಯಲ್ಲಿ ಸಾರಾ ಗೋವಿಂದ್ ಅವರು ಮೇಲಿದ್ದಂಥ ಆರೋಪಗಳಿಗೆ ಸಮರ್ಪಕವಾದಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿ ಬಗ್ಗೆ ಸಾಕಷ್ಟು ಹೋರಾಟ ನಡೆಸಿರುವಂಥ ಅವರು ಇವತ್ತು ಕರ್ನಾಟಕ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಇವತ್ತು ಏನು ಕನ್ನಡ ಚಿತ್ರರಂಗದಲ್ಲಿರ್ತಕ್ಕಂಥ ಡಬ್ಬಿಂಗು ಮತ್ತು ಪೈರಸಿ ಬಗ್ಗೆ ಸಾಕಷ್ಟು ಪ್ರಯತ್ನವನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ನಡೆಸಬೇಕು ಮತ್ತು ಏನು ಇವತ್ತಿನ ಚಿತ್ರರಂಗದಲ್ಲಿ ಸಾಕಷ್ಟು ಅಶ್ಲೀಲ ಚಿತ್ರಗಳು ಕೂಡ ಸಾಕಷ್ಟು ಬರ್ತವೆ ಮತ್ತು ಅದರ ದೃಶ್ಯಾವಳಿ ಕೂಡ ಸಾಕಷ್ಟು ಬರ್ತವೆ. ಅವನ್ನು ನಿರ್ಬಂಧ ಇರತಕ್ಕಂಥ ಒಂದು ಪ್ರಯತ್ನವನ್ನು ಆ ಸಾರಾ ಗೋವಿಂದ್ ಅವರು ನಡೆಸಲಿ ಅಂತಕ್ಕಂಥದ್ದನ್ನು ಈ ನ್ಯಾಯಾಲಯ ಸೂಚನೆ ನೀಡುತ್ತೆ. ಒಟ್ಟಾರೆ ಇದು ಜನತಾ ಅದಾಲತ್ ಜನಶ್ರೀ ಅದಾಲತ್ನ ತೀರ್ಪು. ಮುಂದಿನ ಅದಾಲತ್ನಲ್ಲಿ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.